ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲ್ ನೋಡುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರಗಳು. ಈಗ ವಿಡಿಯೋ ಶುರು ಮಾಡೋ ಸಮಯ. ನಾವು ಶಾಲೆಗೆ 2 ತಿಂಗಳು ರಜಾ ಮುಗಿಸ್ಕೊಂಡು ಹೊಸ್ದಾಗಿ ಬಂದಿದ್ದೀವಿ. ಇವಾಗ ಎಲ್ಲರೂ ಯಾವ್ಯಾವ ಊರಿಗೆ ಹೋಗಿದ್ವಿ, ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಎಷ್ಟು ಮಜಾ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನನ್ನ ಫ್ರೆಂಡ್ಗಳ್ನೆಲ್ಲ ಕೇಳ್ತೀನಿ, ಅವರು ಯಾವ್ಯಾವ ಊರಿಗೆ ಹೋಗಿದ್ರು, ಎಲ್ಲೆಲ್ಲಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು. ಟೀಕು, ಎಲ್ಲೋಗಿದ್ದೆ ಟೀಕು ನೀನು ರಜಕ್ಕೆ? ನಾನಂತೂ ನಮ್ಮ ಅಜ್ಜಿ ಊರಿಗೆ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ತೋಟದ ಹತ್ರ ಎಲ್ಲ ಸ್ವಿಮ್ಮಿಂಗ್ ಮಾಡಿದ್ವಿ. ಅಯ್ಯೋ, ಅಲ್ಲೆಲ್ಲ ನೀರೆಲ್ಲ ಇತ್ತಾ, ಕೆರೆ ಹತ್ರ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮರ್ಕೋತಿ ಆಟ ಆಡಿದ್ವಿ, ಮತ್ತು ಅಲ್ಲೆಲ್ಲ ಈಜಾಡಿದ್ವಿ. ಇನ್ನು ಏನೇನು ಮಾಡಿದ್ವಿ. ಅಲ್ಲಿ ಮಾವಿನ ಗಿಡ ಇದ್ವಾ, ಮಾವಿನಕಾಯಿ ಕೀಳೋದು, ಹುಣಸೆಕಾಯಿ ಕೀಳೋದು, ಮತ್ತು ಹುಣಸೆಹಣ್ಣು ಕುಟ್ಟೋದು, ಎಷ್ಟೇ ಕೆಲಸ ಮಾಡಿದ್ವಿ ಗೊತ್ತಾ. ತುಂಬ ಎಂಜಾಯ್ ಮಾಡಿದ್ವಪ್ಪ. ಈ ಸ್ಕೂಲ್ ಯಾಕನ ಓಪನ್ ಆಯಿತು, ಅಯ್ಯೋ ತಲೆ ಹೋಗುತ್ತಪ್ಪ, ಬೇಜಾರು ಸ್ಕೂಲಿಗೆ ಬರೋಕ್ಕೇನೆ. ಹೆಂಗ ಈಗ 2 ತಿಂಗಳು ಕೊಟ್ಟಿದ್ರು, ಇನ್ನೊಂದು 2 ತಿಂಗಳು ಕೊಟ್ಟಿದ್ರೆ ಆಹಾ ಹೆಂಗಿರೋದು. ನಾನು ಹೋಗಿದ್ದೆ, ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಸಖತ್ ಎಂಜಾಯ್ ಮಾಡಿದ್ವಿ ನಾವುನು. ಅಲ್ಲಿ ಬೇರೆ ನಮ್ಮ ಅತ್ತೆ ಮಗಳು ಬೇರೆ ಇದ್ಲಾ, ಬಿಡು, ಅವಳ ಜೊತೆ ಸೇರ್ಕೊಂಡು ನಾನಂತೂ ಸಖತ್ ಮಜಾ ಮಾಡಿದೆ ಬಿಡು. ಏನು ಮರಕೋತಿ ಆಟ, ಈಜಾಡೋದು, ಮತ್ತೆ ಫಿಲಮ್ಗಳಿಗೆ ಹೋಗೋದು, ಎಷ್ಟು ಥರ ಇದು ಮಾಡಿದ್ವಿ ಗೊತ್ತಾ. ಸಖತ್ತಾಗಿತ್ತಪ್ಪ. ನದಿಯಾಗೆಲ್ಲ ಈಜಾಡೋದಕ್ಕೆ ಸಖತ್ತಾಗಿತ್ತು. ಅಲ್ಲೆಲ್ಲ ಟ್ರಿಪ್ಗಳೆಲ್ಲ ಹೋಗಿ ಕರ್ಕೊಂಡು ಹೋಗಿದ್ರು, ಎಲ್ಲ ಸಖತ್ತಾಗಿತ್ತಪ್ಪ. ಓಹೋ, ಹಂಗಿದ್ರೆ ನನಗಿನ್ನ ಚೆನ್ನಾಗೇ ಎಂಜಾಯ್ ಮಾಡಿದ್ಯಾ ನೀನು. ನಾನೇನೇ ಅಂದ್ಕೊಂಡ್ರೆ ನನ್ನನ್ನು ಮೀರಿಸ್ತೀಯಪ್ಪೋ ಟಿಂಕು. ಎಂಜಾಯ್ ಮಾಡೋದು ನಾವು ಮಾಡಿದ್ದೀವಿ. ಸಖತ್ತಾಗಿತ್ತು ಬಿಡು, ಎಷ್ಟು ಚೆನ್ನಾಗಿತ್ತು ಅಂತೀಯ. ಅಯ್ಯೋ, ಇನ್ನೂ ಒಂದು 2 ದಿನ ನನಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಅಯ್ಯೋ, ನಮ್ಮ ಅಪ್ಪ ಬಿಡಬೇಕಲ್ಲ ನನಗೆ, ಅವಳು ಹೊತ್ತು ಬಿಟ್ಟೆ ನಾನು ಬರುವಾಗ. ನನಗೇನು ಮಜ್ಜಿ ಊರು ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಅಯ್ಯೋ, ಗಾಡಿಲೆಲ್ಲ ಟ್ರಿಪ್ ಹೊಡಿತಿದ್ವಿ. ಅಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಓಡಾಡ್ತಾರ ಕರ್ಕೊಂಡು, ಎಲ್ಲ ಗಾಡಿಲೆಲ್ಲ ಓಡಾಡ್ತಿದ್ದೆ. ಈ ಸ್ಕೂಲಿಗೆ ಬಂದರೆ ಬೋರು, ಅದೇ ಓದು, ಅದೇ ಎಕ್ಸಾಮು, ಅದೇ ಟೆಸ್ಟು. ಅಯ್ಯೋ, ಮನೆಗೆ ಹೋಗು, ಸ್ಕೂಲಿಗೆ ಬಾ, ಇವೇ ಆಗೋಗ್ತೈತಿ ಇಲ್ಲಿ. ಅದಕ್ಕೆ ಹೆಂಗ ಸ್ವಲ್ಪ ದಿನ ಆರಾಮಾಗಿ ಇದು ಬಂದೆ. ಅಯ್ಯೋ, ಬರೋಕ್ಕೆ ಇಷ್ಟ ಇರಲಿಲ್ಲ, ಇವ್ರು ಎಳ್ಕೊಂಡ್ ಬಂದರು ನಮ್ಮ ಅಪ್ಪ ಅಮ್ಮ. ಓಹೋ, ಹೌದೇನು? ಅಯ್ಯೋ, ನಮ್ಮ ಮನೆಗೂ ಅದೇ ಕೆಲಸನೇ ಮಾಡಿದ್ದು. ನನಗೂ ಬರೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ, ಮಧುಗಿರಿ ಹತ್ರ. ಅಲ್ಲಿ ಹೋಗಿದ್ವಾ, ಸಖತ್ತಾಗಿತ್ತು ಬಿಡು. ನಮ್ಮ ಅಜ್ಜಿ ಊರ ಹತ್ರ ಹೆಂಗಿತ್ತು ಅಂತೀರಾ, ತುಂಬ ಚೆನ್ನಾಗಿತ್ತು. ಅಲ್ಲಿ ಸಿದ್ದಾಪುರ ಅಂತ ಹೇಳ್ಬಿಟ್ಟು ಮಧುಗಿರಿ ಹತ್ರ, ಅಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೊತ್ತಾ. ಅರುಣ, ನೀನೆಲ್ಲ ಹೋಗಿದ್ದು? ನೋಡು, ಅವರೆಲ್ಲ ಹೆಂಗೆ ಹೇಳ್ತಾ ಇದ್ದಾರೆ. ಅಯ್ಯೋ, ಸಖತ್ತಾಗಿ ಎಂಜಾಯ್ ಮಾಡಿದ್ರಂತೆ. ಅಯ್ಯೋ, ನಾನೆಲ್ಲೂ ಹೋಗಿಲ್ಲಪ್ಪ, ನಮ್ಮ ಅಪ್ಪ ಅಮ್ಮ ಕಳಿಸ್ಲೇ ಇಲ್ಲ ನನ್ನಂತೂ. ನಂಗಂತೂ ತುಂಬ ಬೇಜಾರಾಯಿತು. ಅಯ್ಯೋ, ಸ್ಕೂಲ್ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸೋದು. ಅಯ್ಯೋ, ಓದ್ಕೊ ಬರೀ ಬರೇ ಇದೇ ಆಗೋತು. ಎಲ್ಲನ ಕರ್ಕೊಂಡು ಹೋಗ್ಲಿ ಅಂದರು ಕರ್ಕೊಂಡು ಹೋಗಲಿಲ್ಲ, ಏನೂ ಇಲ್ಲ. ತುಂಬ ಬೋರಾತಪ್ಪ, ಯಾಕನ ಬೇಸಿಗೆ ರಜೆ ಕೊಡ್ತಾರೋ ಅನ್ನಿಸ್ಬಿಡ್ತು. ಇಲ್ಲಪ್ಪ, ನಾವು ನಮ್ಮ ಅಜ್ಜಿ ಊರಾಗ 1 ವಾರ ಇದ್ವಿ. ಮತ್ತು ನಾವು ಇಲ್ಲಿ ಬಂದುಬಿಟ್ಟು ನಮ್ಮ ಅಪ್ಪ ಕರ್ಕೊಂಡ್ಬಂದುಬಿಟ್ಟು ಟ್ರಿಪ್ ಕರ್ಕೊಂಡು ಹೋಗಿದ್ರು. ಸಖತ್ತಾಗಿತ್ತು, ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀನೇನಮ್ಮ, ನೀನೆಲ್ಲೂ ಹೋಗೇ ಇಲ್ಲ ಅಂತ ಹೇಳ್ತಾ ಇದೆಯಾ? ಅಯ್ಯೋ, ನಿನಗೆ ಸ್ಕೂಲ್ ಇದ್ರೆ ಚೆನ್ನಾಗಿರ್ತೈತೆ ಅಂತೀಯ, ನಮಗೆ ಸ್ಕೂಲ್ ರಜಾ ಕೊಟ್ಟರೆ ಸಾಕಪ್ಪ ಅನ್ನಿಸ್ತೈತಿ. ಅಯ್ಯೋ, ಹಂಗೆ ನೋಡು ಹೆಂಗಿದ್ಯಾ ನೀನು. ಹರ್ಷ, ನೀನೆಲ್ಲ ಹೋಗಿದ್ದು ಹರ್ಷ? ಅಯ್ಯೋ, ನಾವು ಹೋಗಿದ್ವಿ ಬಿಡಪ್ಪ. ನಾವು ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಯಾಕನ ಸ್ಕೂಲ್ ಬರ್ತೈತೋ ಏನು ಕತೆನೋ, ಯಪ್ಪ ಓದು 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 ಅಂತ ಮನೆಗೂ ತಲೆ ತಿಂತಾರೆ. ಇಲ್ಲಿ ನೋಡಿರೆ ಈ ಮೇಷ್ರುಗಳು ತಲೆ ತಿಂತಾರೆ. ನೋಡು ಹೆಂಗೈತಿ. ಅಯ್ಯೋ, ಸಾಕು ಬಿಡ್ರಿ ಮಾತಾಡಿದ್ದು. ಇನ್ನು ಮೇಷ್ರು ಬರೋ ಟೈಮ್ ಆಗ್ತೈತೆ, ಕುಗಳ್ರಿ ಸುಮ್ಮನೆ ಮಾತಾಡ್ದಂಗೆ. ತಿರ್ಗಾ ಬಂದುಬಿಟ್ಟು ಬೈತಾರಷ್ಟೇ. ಹೊಸ್ತಾ ಬಂದಿದ್ದೀರಾ, ಆಗಲೇ ಮಾಸ್ ಶುರು ಮಾಡ್ಕೊಂಡಿದ್ದೀರಾ, ಇನ್ನೇನು ನಿಮಗೆ ಕೆಲಸ ಎಲ್ಲ ಹಳೇದೆಲ್ಲ ಮರ್ತೋಗಿದ್ದೀರಾ, ಓದೋದೆಲ್ಲನ ಇವಾಗೆಲ್ಲ ಹೊಸ್ತಾ ಕಲಿಸ್ಬೇಕು ಹಂಗೆ ಹಿಂಗೆ ಅಂತ ಬೈತಾರೆ ಇವಾಗ. ಹೌದು, ಅದಂತೂ ನಿಜ ಬಿಡು, ಹಂಗೆ ಬೈಯೋದವ್ರು ಅಂತೂ. ಇವಾಗ ಬಂದು ಇವಾಗ ರಜದಾಗೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ, ಅದೆಲ್ಲ ಮಾಡಿಲ್ವೇ ಅಂತ ಕೇಳ್ತಾರೆ. ಅಯ್ಯೋ, ನಾವು ರಜದಾಗ ಮಜಾ ಮಾಡೋದೇ ಸರಿ, ಇನ್ನು ಹೋಮ್ವರ್ಕ್ ಇನ್ನೆಲ್ಲಿ ಬರೆಯೋಕ್ಕೆ ಟೈಮ್ ಇರ್ತೈತಿ. ಇವಾಗ ಏನು ಹೇಳೋದು ನನಗಂತೂ ಗೊತ್ತೇ ಆಗ್ತಿಲ್ಲಪ್ಪ. ಸೊ ಅವಾಗ ಕೊರೋನಾ ಬಂದಾಗ ಹಾಗೆ ಒಂದು 8 ತಿಂಗಳು 10 ತಿಂಗಳು ರಜೆ ಕೊಟ್ಟಿದ್ರೆ ಸಖತ್ತಾಗಿರೋದು. ಮನೆಗೆ ಆರಾಮಾಗಿ ಇರ್ತಿದ್ವಿ. ಎಲ್ಲ ನಾವು ಮನೆಗೇನೇ ಊಟ ಮಾಡೋದು, ತಿನ್ನೋದು, ಆಟ ಆಡೋದು ಹಿಂಗಿರ್ತಿದ್ವಿ. ಇವಾಗ 2 ತಿಂಗಳು ರಜೆ ಕೊಟ್ಟರು, ಇವಾಗ ಹೋಮ್ವರ್ಕ್ ಕೇಳ್ತಾರೆ, ಏನು ಮಾಡಬೇಕು. ಬರ್ದಿದ್ದೇನೆ ಭವ್ಯ.
ಬರ್ದಿದ್ಯೆ? ಅಯ್ಯೋ ಮನೆಗಿದ್ದು ಅದನ್ನು ಮಾಡ್ದೆ ಇನ್ನೇನು ಮಾಡಲಿ, ಬರ್ದಿದ್ದೀನಪ್ಪ. ನೀವಂತೂ ಬರ್ದಿಲ್ಲ ಅಂದರೆ ನಾನೆಲ್ಲ ಬರ್ಕೊಂಡು ಬಂದಿದ್ದೀನಿ. ನೀನು ಯಾಕೆ ಮನೆಗೂ ಬೈಸ್ಕೊಂಬದೇ ಇಲ್ಲನ ಹೊಸಕಟ್ಟೆಗೆ ಸರ್ ಹೇಳ್ದಂಗೆ ಕೇಳನಿ ಅಂತ ಹೇಳ್ಬಿಟ್ಟು ಬರ್ಕೊಂಬಂದಿದ್ದೀನಿ. ತೋರಿಸ್ಬೇಡ್ವೆ ಯಾರು ಬರ್ದಿಲ್ಲ, ಹೋಮ್ವರ್ಕ್ ಮಾಡಿಲ್ಲ, ನೀನು ತೋರಿಸ್ಬೇಡ್ವೆ ಎಲ್ಲರೂ ಹೊಡೆಸ್ಕೊಳ್ಳಿ. ಬಾರಿ ಇದೆಯಪ್ಪ, ಹೊಡೆಸ್ಕೊಳ್ರಿ ನಿಮ್ಮ ಕರ್ಮ. ನೀವು ರಜದಾಗ ಎಂಜಾಯ್ ಮಾಡಿದ್ದೀರಾ, ನಾನು ರಜದಾಗೂ ಎಂಜಾಯ್ ಮಾಡಿಲ್ಲ. ನಾನು ಹೋಮ್ವರ್ಕನ ಇವಾಗ ಸುಮ್ಮನೆ ಹೋಮ್ವರ್ಕ್ ಬರ್ದು ಯಾಕೆ ಒದೆ ತಿನ್ನಬೇಕು? ತಿನ್ಕೊಳ್ರಿ ನೀವು ಬೇಕಿರೋರು. ನೀವು ಮಜಾ ಮಾಡಿದ್ದೀರ, ನಾನು ಹಂಗೆ ಮಾಡೋಕ್ಕೂ ನಮ್ಮ ಮನೆಗೆ ಬಿಡಲಿಲ್ಲ, ಎಲ್ಲೂ ಕಳಿಸ್ಲೂ ಇಲ್ಲ. ಬೇಡ ಬೇಡ ಅಂತೇಳಿ ಮನೆಗೆ ಏರಿಸ್ಕೊಂಡ್ರು. ಇವಾಗ ನೋಡು ಹೆಂಗೆ ಹೇಳ್ತಿದ್ದೀರಾ ನೀವು. ತೋರಿಸ್ಬೇಡ ಕಣೆ ಪ್ಲೀಸ್ ಕಣೆ. ಸುಮ್ಮನಿರೋ ಮಂಜ ಅತ್ತ, ನೀನೊಬ್ಬ ನನಗೆ. ಟಿಂಕು ನೀನು ಮಾಡಿದ್ಯೇನು ಹೋಮ್ವರ್ಕ? ಅಯ್ಯೋ ಸುಮ್ಮನಿರೋ, ಗಲಾಟೆ ಮಾಡಬೇಡ್ರಿ. ಇವಾಗ ಹೋಮ್ವರ್ಕ್ ಕೇಳ್ತಾರೆ, ಏನು ಹೇಳೋದು? ಎಲ್ಲರೂ ಹೋಮ್ವರ್ಕ್ ಮಾಡಿದಿರೇನಪ್ಪ? ಬೇಸಿಗೆ ರಜೆ ಮುಗಿಸ್ಕೊಂಡು ಬಂದ್ರಲ್ಲ ಸ್ಕೂಲ್ಗೆ, ಎಲ್ಲ ಹೋಮ್ವರ್ಕ್ ಮಾಡಿದಿರೆ? ಈಗೇನಿಲ್ಲ, ಹೋಮ್ವರ್ಕ್ ಮಾಡಿಲ್ದವ್ರಿಗೆ ಸರಿಯಾಗಿ ಬೀಳ್ತವೆ ಇವಾಗ ಕಾಯಿ. ಹೆಂಗೆ ಬೀಳ್ತಾ ಗೊತ್ತಾ? ಬಿಸಿ ಬಿಸಿ ಕಜ್ಜಾಯ. ಹೆಂಗೂ 2 ತಿಂಗಳು ರಜೆ ಕೊಟ್ಟಿದ್ವಿ, ಇವಾಗ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ನಿಮಗೆ ಹೇಳಿ ಹೇಳಿ ಹೇಳಿ. ಹೆಂಗ 2 ದಿನ ಮೇಷ್ಟ್ರು ಕಾಟ ಇಲ್ದಂಗೆ ಓಡಾಡಿದ್ದೀರಾ, ಅಲ್ಲಿ ಇಲ್ಲಿ ತಿರುಗಾಡಿದ್ದೀರಾ. ಇವಾಗ ಹೋಮ್ವರ್ಕ್ ಮಾಡ್ದಂಗೆ ಯಾರು ಮಾಡಿಲ್ಲ ಹೇಳ್ರಿ ಮರ್ಯಾದೆಗೆ. ನೋಡ್ರು ಮರ್ಯಾದೆಗೆ ಹೇಳ್ಬೇಕಂತೆ. ಹೋಮ್ವರ್ಕ್ ಯಾರು ಮಾಡಿಲ್ಲ ಹೆಂಗೆ ಹೇಳ್ತಾವ್ರೆ? ಓ ಇವರು ಹಂಗಿದ್ರೆ ನಮಗೆ ಮಾತ್ರ ಹೋಮ್ವರ್ಕ್ ಕೊಟ್ಟವ್ರೆ, ಇವರಿಗೇನು ಹೋಮ್ವರ್ಕ್ ಇತ್ತು? ಇವ್ರಿಗೂ ನಾವು ಕೊಡಬೇಕಾಗಿತ್ತು ಹೋಮ್ವರ್ಕ. ಮಂಜ ಅದೇನೋ ಗುಸು ಗುಸು ಪಿಸು ಪಿಸು ಏನೋ ಮಾತಾಡ್ತಿರೋದು? ಏನು ಹೇಳ್ತಿದ್ಯೋ? ಏನೂ ಇಲ್ಲ ಸರ್. ಟಿಂಕು, ವರ್ಷ, ಭವ್ಯ ಎಲ್ಲ ಮಾಡಿದ್ದೀರಾ ಹೋಮ್ವರ್ಕು? ಸರ್ ಇವ್ರು ಯಾರು ಹೋಮ್ವರ್ಕ್ ಮಾಡಿಲ್ವಂತೆ ಸರ್. ನಾನು ಮಾಡಿದ್ದೀನಿ ಸರ್. ಭವ್ಯ ಗುಡ್ ಗರ್ಲ್, ಅದಕ್ಕೆ ಮಾಡಿದ್ದಾಳೆ ಅವಳು. ನೀವು ಸುಮ್ಮನೆ ಬರ್ತೀರಾ ಸ್ಕೂಲ್ಗೆ. ನೋಡೋಳು ಒಬ್ಳು ಮಾತ್ರ ಒಳ್ಳೆ ಸ್ಟೂಡೆಂಟು. ನಾವೆಲ್ಲ ಏನು ಅನ್ಬೇಕು? ರಜೆ ಕೊಟ್ಟವ್ರೆ ಮಜಾ ಮಾಡಿದ್ದೀವಿ ಅಷ್ಟೇ ತಾನೇ. ಹುಡ್ಸಿಂಗ ಇದ್ದಂಗೆ ಇವನೊಬ್ಬ ಹೋಮ್ವರ್ಕ್ ಮಾಡಿಲ್ವಾ, ಅದು ಮಾಡಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯಪ್ಪ ಇವ್ನು ಎಲ್ಲಿ ಯಾಕೆ ಕಾಡಿನಾಗ ಇಟ್ಕೊ ಬಂದಿದ್ರು ಇವ್ರ ಅಪ್ಪ ಅಮ್ಮ, ನಮ್ಗಂತೂ ಗೊತ್ತಿಲ್ಲ. ಕಾಡಿಗೆ ಇಟ್ಕೊ ಬಂದಿರ್ಬೇಕು. ಏನೋ ಕಾಡು ನಾಡು ಅಂತ ಹೇಳ್ತಿದ್ದೀರಾ? ಯಾರನ್ನ ಏನು ಕಾಡಿಗೆ ಇಟ್ಕೊ ಬಂದಿದ್ರು? ಏನಿಲ್ಲ, ನೀವೇನು ಹೇಳಿದ್ದು? ಹೋಮ್ವರ್ಕ್ ಕೊಡ್ರಿ ಅಂದರೆ ನೀವೇನು ಹೇಳ್ತಾ ಇದ್ದೀರಾ? ಎಲ್ಲ ಮರ್ತಿದ್ದೀರಾ? ಎಲ್ಲ ಕಲಿಸಿದ್ದೆಲ್ಲ ಮರ್ತಿದ್ದೀರಾ? ಹೋಮ್ವರ್ಕು ಸಮೇತ ಮಾಡ್ಕೊ ಬಂದಿಲ್ಲ. ನೀವೇನು ಹುಡುಗರು ಅಂತ ಹೇಳ್ಬೇಕು. ಅದಾಗೆ ನೀವು ನಮ್ಮ ಒಂದು ಹೇಳಲಿಲ್ಲ ಅದು ಇದು ಅಂತ ಹೇಳಿ ಮಾತಾಡ್ತಿದ್ದೀರಾ. ನನಗೆ ಗೊತ್ತಾಗ್ತಿಲ್ಲ ಅಂದ್ಕೊಂಡಿದ್ದೀರಾ? ಎಲ್ಲ ಗೊತ್ತಾಗ್ತೈತೆ, ಎಲ್ಲ ಕೇಳಿಸ್ಕೊತಾ ಇದ್ದೀನಿ ನೀವೇನು ಮಾತಾಡ್ತಿದ್ದೀರಾ ಅಂತ. ನೀವು ಹುಟ್ಟು ತರಲೆಗಳು. ನೋಡಿರಿ ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟ್ಸು ರಜೆ ಕೊಟ್ಟವ್ರೆ ಅಂತ ಹೇಳಿ ಹೋಮ್ವರ್ಕು ಮಾಡಿಲ್ಲ, ಏನೂ ಇಲ್ಲ. ಅವಳ ಭವ್ಯ ಅಂತ ಹೇಳ್ಬಿಟ್ಟು ಒಬ್ಳು ಮಾಡವಳೆ. ಇವರೆಲ್ಲ ಎಂಜಾಯ್ ಮಾಡಿಕೊಂಡು ಸಿನಿಮಾ, ಟ್ರಿಪ್ಪು, ಈಜಾಡೋದು, ನದಿ ಬೆಟ್ಟ ಗುಡ್ಡ ಅಂತೇಳಿ ತಿರ್ಗಾಡ್ಕೊಂಡು ಅವ್ರೆ. ಇಲ್ಲಿ ಕೇಳಿದ್ರೆ ಹೋಮ್ವರ್ಕ್ ಮಾಡಿಲ್ಲ, ಏನಿಲ್ಲ. ಇವಾಗೆಲ್ಲ ಹೊಸ್ದಾಗಿ ಕಲಿಸ್ಬೇಕು ನಾವು. ಅಯ್ಯೋ ಈ ಮೇಷ್ಟ್ರ ಕೆಲಸ ಸಾಕಪ್ಪ ಸಾಕು. ಸವಾಸಲ್ಲ ಈ ಮಕ್ಕಳು ತಿಳ್ಕೊಂಬಲ್ಲ, ನಾವು ಹೇಳೋದು ಬಿಡಲ್ಲ. ಅಯ್ಯೋ ನೋಡಿರಿ ಫ್ರೆಂಡ್ಸ್, ಯಾರಾದರೂ ಮೇಷ್ಟ್ರುಗಳಾಗಿದ್ರೆ ಕಮೆಂಟ್ಸ್ ಮಾಡಿರಿ, ಅಥವಾ ಟೀಚಿಂಗ್ ಮಾಡೋರು ಇದ್ದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿ ಫ್ರೆಂಡ್ಸ್, ಇನ್ನೂ ಹೊಸ ವೀಡಿಯೋಗಳಿಗಾಗಿ.